ಸಮುದಾಯದ ಮಕ್ಕಳು ಯಾರೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರದು ಹಾಗೂ ಅವರ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂತಹ ಕಾಲೇಜು ಶುಲ್ಕವನ್ನು ನೀಡಿ ಅವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ರೂಪಿಸಿಕೊಂಡಿದ್ದೇವೆ ಎಂದು ಮೈಸೂರು ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಅಜೀಜುಲ್ಲಾ ಅಜ್ಜು ಹೇಳಿದರು. ಮೈಸೂರಿನ ಹೃದಯ ಭಾಗವಾದ ಸಯಾಜಿರಾವ್ ರಸ್ತೆಯಲ್ಲಿರುವ ಜಿಲ್ಲಾ ವಕ್ಫ್ ಬೋರ್ಡ್ ಕಚೇರಿಯಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕದ ಚೆಕ್ಗಳನ್ನು ವಿತರಣೆ ಮಾಡಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮಗೆ ಅಧಿಕಾರ ದೊರಕಿ ಕೆಲವೇ ತಿಂಗಳಲ್ಲಿ ನಗರ ಹಾಗೂ ತಾಲೂಕುಗಳಿಂದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯವು ನನ್ನ ಅಧಿಕಾರವಿರುವಷ್ಟು ದಿನ ನಿರಂತರವಾಗಿ ನಡೆಯುತ್ತದೆ ಎಂದು ವಿವರಿಸಿದರು. ಜಿಲ್ಲಾದ್ಯಂತ ಅಭಿವೃದ್ಧಿಗಳೇ ಕಾಣದ ತಾಲೂಕುಗಳ ಗ್ರಾಮಗಳಿಗೂ ಭೇಟಿಯನ್ನು ನೀಡಿ ಮಸ್ಜಿದ್ಗಳ ನವೀಕರಣ, ಮದರಸಾಗಳಿಗೆ ಡಿಜಿಟಲ್ಕರಣ ಹಾಗೂ ಕಬರಸ್ಥಾನಗಳ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮತ್ತು ಆಸ್ತಿಗಳ ಸಂರಕ್ಷಣೆಯನ್ನ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು.